ಬೆಂಗಳೂರಿನಲ್ಲಿ ಆಪರೇಷನ್ ಬಿಡಾಡಿ ವಾಹನಗಳು ಸುಮಾರು 1,500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಆಪರೇಷನ್ ಬಿಡಾಡಿ ವಾಹನಗಳು ಸುಮಾರು 1,500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ಗೆ ಉತ್ತರ ನೀಡದ ವಾಹನದ ಮಾಲೀಕರು ನೋಟಿಸ್ ಕೊಟ್ಟರು, ಮಾಲೀಕರು ಡೋಂಟ್ ಕೇರ್. ಇಂದಿನಿಂದ ವಾಹನಗಳ ಟೋಯಿಂಗ್ ಕಾರ್ಯ ಆರಂಭವಾಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಟೋಯಿಂಗ್ ಆರಂಭವಾಗ್ತಾ ಇರುವಂತದ್ದು. ಪೊಲೀಸರ ಸಹಕಾರದೊಂದಿಗೆ ಟೋಯಿಂಗ್ ಶುರುವಾಗಿದೆ ಇವತ್ತಿನಿಂದ. ಬೆಂಗಳೂರಿನಲ್ಲಿ ಆಪರೇಷನ್ ಬಿಡಾಡಿ ವಾಹನಗಳು ಶುರುವಾಗಿರುವಂತದ್ದು. ಸುಮಾರು 1,500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ನೀಡಲಾಗಿದೆ. ಈ ನೋಟಿಸ್ಗೆ ವಾಹನದ ಮಾಲೀಕರು ಕೂಡ ಯಾವುದೇ ರಿಯಾಕ್ಟ್ ಮಾಡಿಲ್ಲ ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶಗಳಿಂದ ಸಮಸ್ಯೆಗಳನ್ನ ಗುರುತಿಸಿ ಒಂದೊಂದೇ ಸಮಸ್ಯೆಗೆ ಪರಿಹಾರ ನೀಡುವಂತ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ GBA ವತಿಯಿಂದ ನಮ್ಮ ಅಧಿಕಾರಿಗಳು GBA ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ಥರ ಎಲ್ಲಂದರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಬೆಂಗಳೂರಿನಲ್ಲಿ ಆಪರೇಷನ್ ಪಾದಚಾರಿ ಮಾರ್ಗ ನಡೀತಾ ಇದೆ. ಈ ನಡುವೆ ಇದೀಗ ಆಪರೇಷನ್ ಬಿಡಾಡಿ ವಾಹನಗಳು ಈಗ ಶುರುವಾಗಿರುವಂತದ್ದು. ಸುಮಾರು 1,500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ನೀಡಲಾಗಿದೆ. ಈ ಕಾರ್ಯ ಆರಂಭವಾಗಿದ್ದು ಜುಲೈ 10ರಿಂದ. ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ಮಾಲೀಕರು ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ. ಇವತ್ತಿಂದ ಕೂಡ ಟೋಯಿಂಗ್ ಆರಂಭವಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ದೀಪಾ? ಎಸ್ ರವಿ, ಏನು ಈಗಾಗಲೇ ಈ ಒಂದು ವಾರದ ಹಿಂದೆ GBA ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಈಗಾಗಲೇ ಏನಿದೆ ಈ ರಸ್ತೆ ಬದಿಯಲ್ಲಿ ಇರುವಂತಹ ಬಿಡಾಡಿ ವಾಹನಗಳನ್ನ ತೆರವು ಮಾಡುವಂತಹ ಕಾರ್ಯಕ್ಕೆ 7 ದಿನಗಳ ಹಿಂದೆಯೇ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಆದರೂ ಕೂಡ ಕೆಲ ಈ ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ಈ ಬಿಡಾಡಿ ವಾಹನಗಳ ಮಾಲೀಕರೇನಿದ್ದಾರೆ ಯಾವುದೇ ತಲೆ ಕೆಡಿಸಿಕೊಳ್ಳದಂತೆ ರಸ್ತೆ ಬದಿಯಲ್ಲೇ ನಿಲ್ಲಿಸಿದ್ರು ಕೂಡ. ಇಂದು ಬೆಂಗಳೂರಿನ ಈ ಗಾಂಧಿನಗರದಲ್ಲಿರುವಂತಹ ವರಾಹಿ ದೇವಸ್ಥಾನದ ಬಳಿ ಇಂದು ಚಾಲನೆಯನ್ನ ನೀಡಿರುವಂತದ್ದು. ಏನಪ್ಪಾ ಅಂದ್ರೆ ಇಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ಈ ವಾಹನಗಳ ತೆರವು ಮಾಡುವಂತಹ ಕಾರ್ಯವನ್ನ ಇಂದು ಚಾಲನೆಯನ್ನ ನೀಡಿದ್ದಾರೆ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಅಂತಾನೆ ಹೇಳ್ಬೋದು. ಜೊತೆಗೆ ಏನಿದೆ ಈ ಫುಟ್ಪಾತ್ ಅಲ್ಲಿ ಈ ರಸ್ತೆ ಬದಿಯಲ್ಲಿ ಹಾಕಿದಂತಹ ಅಂಗಡಿಗಳನ್ನೆಲ್ಲಾನು ಕೂಡ ಮಾಡಿದಂತಹ ಕಾರ್ಯ, ಇದ್ರ ಜೊತೆಗೆ ಈಗ ಇದು ಕೂಡ ಅಂದ್ರೆ ಈ ಟೋಯಿಂಗ್ ಮಾಡುವಂತಹ ಕಾರ್ಯ ಕೂಡ ಇಂದು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು ಈ ಸುತ್ತಮುತ್ತ ಜನಗಳೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ರು. ಅಲ್ಲದೆ ಒಬ್ರು ಏನಿದ್ದಾರೆ ಈ ನಾಸೀರ್ ಅನ್ನುವಂತಹ ವ್ಯಕ್ತಿಯೊಬ್ರು 15 ದಿನಗಳ ಹಿಂದೆಯೇ ಇಲ್ಲಿ ಬಿಡಾಡಿ ವಾಹನವನ್ನ ನಿಲ್ಲಿಸಿದ್ರು ಕೂಡ. ಅವರು ಈ ಅವರ ವಾಹನದ ಮೇಲೆ ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ಆದ್ರೂ ಕೂಡ ಅವರು ತೆರವನ್ನ ಮಾಡಿರ್ಲಿಲ್ಲ. ಅದರಂತೆ ಈ GBA ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇಂದು ಅವರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಅವರಿಗೆ. ಆದ್ರೂ ಕೂಡ ಅವರು ವಾಹನವನ್ನ ತೆರವು ಮಾಡಿರ್ಲಿಲ್ಲ. ಹಾಗೆ ಈ ರಸ್ತೆ ಸಂಚಾರಿ ಪೊಲೀಸರು ಏನಿದ್ದಾರೆ ಆ ಪೊಲೀಸರು ಕೂಡ 1,000 ದಂಡವನ್ನ ಕಟ್ಟಿಸಿಕೊಂಡು ಆ ವಾಹನವನ್ನ ತೆರವು ಮಾಡಿರುವಂತದ್ದು. ಸದ್ಯ ಏನಿದೆ ಇಲ್ಲಿರುವಂತಹ ವಾಹನ ಎಲ್ಲವೂ ಕೂಡ ಅಂದ್ರೆ ರಸ್ತೆ ಬದಿಯಲ್ಲಿ ತುಂಬಾ ವರ್ಷಗಳ ಕಾಲ ನಿಲ್ಲಿಸಿದ್ರು ಕೂಡ ಅದನ್ನ ತೆರವು ಮಾಡಿರ್ಲಿಲ್ಲ. ಈಗಾಗಲೇ ಈ ನಗರದ ಸುತ್ತಮುತ್ತ 1500 ವಾಹನಗಳನ್ನ ಗುರುತು ಮಾಡಿರುವಂತದ್ದು. ಆದ್ರೂ ಕೂಡ ಯಾವುದೇ ಮಾಲಕರು ಇದುವರೆಗೂ ಒಂದು ವಾಹನವನ್ನು ಕೂಡ ತೆರವು ಮಾಡಿಲ್ಲ ಅಂತಾನೆ ಹೇಳ್ಬೋದು.
ಆಗಿರ್ಬೋದು. ಇದರಿಂದ ಏನಿದೆ ಈ ಸಚಿವರು GB ಅಧಿಕಾರಿಗಳಿಗಾಗಿರ್ಬೋದು ಸಿಬ್ಬಂದಿಗಳಿಗೆ ಆಗಿರ್ಬೋದು ಖಡಕ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಏನಿದೆ ಈ ಬಿಡಾಡಿ ವಾಹನಗಳೇನಿದೆ ಅದನ್ನೆಲ್ಲವನ್ನು ತೆರವು ಮಾಡಬೇಕು, ನಗರದ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನುವಂತಹ ಮಾತುಗಳನ್ನ ಅವರು ಹೇಳಿರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ದೀಪಾ.